I'm not a big personality to speak anything about our founder D.A. Gowru sir, because he's a legend who is in his name his children are taking forward his dream of giving education to the future generation. That is the most noblest thing. ಎಲ್ಲದಕ್ಕಿಂತ ಉತ್ತಮವಾದ ಶ್ರೇಷ್ಠವಾದ ಅವರು ಒಂದು ಕೊಡುಗೆ ಈ ಸೊಸೈಟಿ ಕೊಡ್ತಿದ್ದಾರೆ ಅಂದರೆ ಎಜುಕೇಷನ್. ಬಿಕಾಸ್ ಎಜುಕೇಷನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಎಜುಕೇಷನ್ ಕೆಲವರು ಎಕ್ಸಾಂಪಲ್ ಕೊಡ್ತಾರೆ, ಅವರು 5ನೇ ಕ್ಲಾಸೇ ಓದಿದ್ದು ಬಟ್ ಇಷ್ಟು ಶ್ರೀಮಂತರು ಅದು ಇದು ಅಂತ. ಬಟ್ ಅವ್ರು ಇನ್ನೂ ಓದಿದರೆ ಆ ಶ್ರೀಮಂತಿಗೆ ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೋಬೋದಾಯಿತು ಅನ್ನೋದು ಒಂದು ಕೊರತೆ ಅವರಲ್ಲಿ ಇದ್ದೇ ಇರುತ್ತೆ, ಹೇಳ್ಕೊಳ್ದೇ ಇದ್ರು. ಸೊ ಅದಕ್ಕೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ದೇ ಸೆಡ್ ಟುಡೇ ಇಸ್ 70th ಬರ್ಡೇ. ಸೊ 70th ಬರ್ಡೇ ಅನ್ನೋದು 70 ಇಸ್ ಜಸ್ಟ್ ಅ ನಂಬರ್. ಬಿಕಾಸ್ ಸರ್ ಪವನ್ ಸರ್, ಐ ವುಡ್ ಲೈಕ್ ಟು ಮೆನ್ಷನ್ ದಟ್ 70 ಇರ್ಬೋದು, 100 ಆಗ್ಬೋದು, ಬಟ್ ಈಸ್ ಎಟರ್ನಲ್. Correct word andre, he is eternal. There is no birth and death for him like that. He is born and he is born to lead and he is born to guide the future generation in his name. So I congratulate the children of D.A. Gowru sir for having taken forward his dream, and please continue the good work. And best thing is, ಕೆಲವರು ಈಗ ಅವ್ರ ತಂದೆದಿದ್ದಾಗಲಿ ಯಾರದೇ ಬರ್ಡೇ ಆದರೆ ಪಾರ್ಟಿ ಮಾಡೋದಾಗಲಿ, ಸ್ವೀಟ್ಸ್ ಹಂಚೋದು, ಈ ಥರದೊಂದು ಕಾರ್ಯ ಮಾಡ್ತಾರೆ. ಬಟ್ ಹ್ಯಾಟ್ಸ್ ಆಫ್ ಟು ಯು ಸರ್ ದಟ್ ಯು ಹ್ಯಾವ್ ಆನ್ ದಿಸ್ ಸ್ಪೆಷಲ್ ಡೇ ಯು ಹ್ಯಾವ್ ಥಾಟ್ ಆಫ್ ಗಿವಿಂಗ್ ಹೆಲ್ತ್ ಟು ದ ಚಿಲ್ಡ್ರನ್, ಯುವರ್ ಸ್ಕೂಲ್ ಚಿಲ್ಡ್ರನ್. You have requested for a health camp for your children and staff. That is the noblest thing you can think with education, that is health. Thank you all.